ದೊಡ್ಡಬಳ್ಳಾಪುರದಲ್ಲಿ ಗಣೇಶ ವಿಸರ್ಜನೆ ವೇಳೆ ಪಟಾಕಿ ಸ್ಫೋಟಗೊಂಡು ಬಾಲಕ ಮೃತಪಟ್ಟಿರುವ ಘಟನೆ ನಡೆದಿದ್ದು, ಘಟನೆ ನಡೆದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪಟಾಕಿ ಸಿಡಿಸೋದನ್ನ ನಿಷೇಧ ಮಾಡಿ ಅಲ್ಲಿನ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ಇತ್ತ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ, ಜಿಲ್ಲೆಯ ಎಲ್ಲ ಪೊಲೀಸರಿಗೆ ದೊಡ್ಡಬಳ್ಳಾಪುರದ ಘಟನೆಯಂತೆ ನಮ್ಮಲ್ಲಿ ಆಗಬಾರದು, ಹಾಗಾಗಿ ಎಲ್ಲ ಪೊಲೀಸರು ಕೂಡಲೇ ಎಲ್ಲ ಗಣೇಶ ಮೂರ್ತಿ ಪ್ರತಿಷ್ಠಾಪಕರಿಗೆ ಪಟಾಕಿ ಸಿಡಿಸದಂತೆ ಮನವರಿಕೆ ಮಾಡಿ, ಹಾಗೂ ಮಾಡಿದರೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸುವಂತೆ ತಾಕೀತು ಮಾಡುವಂತೆ ಆದೇಶ ನೀಡಿದ್ದಾರೆ. ಮುಖ್ಯವಾಗಿ ಮಕ್ಕಳು ಪಟಾಕಿ ಸಿಡಿಸದಂತೆ ಗಮನ ಹರಿಸುವಂತೆ ವೈರ್ಲೆಸ್ ಮೂಲಕ ಸೂಚನೆ ನೀಡಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಘಟನೆ ನಂತರವೂ ಚಿಕ್ಕಬಳ್ಳಾಪುರದಲ್ಲಿ ಗಣೇಶನ ಮೂರ್ತಿ ಪ್ರತಿಷ್ಠಾಪಕರು ಎಚ್ಚೆತ್ತುಕೊಂಡಂತೆ ಕಾಣುತ್ತಿಲ್ಲ. ಗಣೇಶ ವಿಸರ್ಜನೆ ವೇಳೆ ಬೇಕಾಬಿಟ್ಟಿ ಪಟಾಕಿ ಸಿಡಿಸಲಾಗುತ್ತಿದೆ. ಸಾರ್ವಜನಿಕರು ಸಂಚರಿಸುವ ರಸ್ತೆಗಳಲ್ಲೇ ಬೇಕಾಬಿಟ್ಟಿ ಪಟಾಕಿ ಸಿಡಿಸಲಾಗುತ್ತಿದೆ. ಕೈಯಲ್ಲೇ ಐರನ್ ಪಟಾಕಿ ಸಿಡಿಸುವ ಡ್ರಮ್ ಹಿಡಿದು ಆಟಮ್ ಬಾಂಬ್ ಸಿಡಿಸಿದ್ದು, ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಆಗಮಿಸಿ ಎಸ್ಪಿ ಸೂಚನೆ ಬೆನ್ನಲ್ಲೇ ಚಿಕ್ಕಬಳ್ಳಾಪುರ ನಗರ ಪೊಲೀಸರಿಂದ ಯುವಕರಿಗೆ ವಾರ್ನಿಂಗ್ ಕೊಡಲಾಗಿದೆ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ನಾವು ಗಣೇಶ್ ಹಬ್ಬ ಟೈಮ್ ಇಮರ್ಷನ್ ಆಗ್ತಾಯಿದೆ, ವಿಸರ್ಜನೆ ಆಗ್ತಾಯಿದೆ. ಆ ಟೈಮಲ್ಲಿ ನಾವು ನೋಡಿದ್ದೀವಿ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಒಂದು ದೊಡ್ಡ ಘಟನೆ ಆಗಿದೆ. ಆ ದೊಡ್ಡದು ಘಟನೆ ಪಟಾಕಿ ಕಾರಣ ಬಗ್ಗೆ ಆಗಿದೆ. ಒಂದು ಫೋರ್ಕ್ ಲಿಫ್ಟಲ್ಲಿ ಪಟಾಕಿ ಹಾಕಿ ಅವರು ವಿಸರ್ಜನೆಗೆ ಹೋಗ್ತಾ ಇದ್ದಾರೆ. ಆ ಟೈಮ್ಗೆ ಈ ಮಷೀನ್ ಏನಿದೆ ಫೋರ್ಕ್ ಲಿಫ್ಟ್, ಅದರದ್ದು ಹೀಟ್ ಕಾರಣ ಬಗ್ಗೆ ಪಟಾಕಿ ಇಗ್ನೈಟ್ ಆಗಿ ಎಕ್ಸ್ಪ್ಲೋಡ್ ಆಗಿದೆ. ಆ ಕಾರಣ ಬಗ್ಗೆ ಒಬ್ಬರು 15 ಇಯರ್ಸ್ದು ಮಗುದು ಡೆತ್ ಆಗಿದೆ. ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಗೆ ಕೂಡ ಗಾಯಲವಾಗಿದೆ. ಒಂದು ವಿಡಿಯೋ ವೈರಲ್ ಆಗ್ತಾಯಿದೆ. ಜೊತೆಗೆ ಸುಮಾರು ಜನ ಅಕ್ಕಪಕ್ಕ ಯಾರು ವಿಸರ್ಜನೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಮೆರವಣಿಗೆ ಜೊತೆಗೆ, ಅವ್ರ ಮೇಲೆ ಕೂಡ ಗಾಯ ಆಗಿದೆ. ಸೊ ಈ ವಿಚಾರ ಬಗ್ಗೆ ನಾವು ನಮ್ಮ ಡಿಪಾರ್ಟ್ಮೆಂಟ್ ಸೈಡಿಂದ ಎಲ್ಲರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ कि ಪ್ರೊಸೆಷನ್ ಟೈಮಲ್ಲಿ ದಯವಿಟ್ಟು ಸ್ವಲ್ಪ ಎಚ್ಚರಿಕೆ ಇರಬೇಕು. ಈ ಪಟಾಕಿ ವಗೇರಾ ಯೂಸ್ ಮಾಡ್ತಾರೆ, ಆ ಟೈಮ್ಗೆ ಸ್ವಲ್ಪ ಮಕ್ಕಳು ವಗೇರಾಗೆ ನೋಡಬೇಕು. ಮತ್ತು ನಮ್ಮ ಸೈಡಿಂದ ನಾವು ಅದೇ ರಿಕ್ವೆಸ್ಟ್ ಒಂದು ಮನವಿ ಮಾಡಿದ್ದೀವಿ कि ಅದನ್ನು ಸ್ವಲ್ಪ ಕಡಿಮೆ ಯೂಸ್ ಮಾಡಬೇಕು. ಮತ್ತು ಯಾರು ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಸ್ವಲ್ಪ ಯಾರು ದೊಡ್ಡದವರು ಇದ್ದಾರೆ, 18ಇಂದ ಜಾಸ್ತಿ ಯಾರ್ದು ಏಜ್ ಇದೆ ಅವರ ಜೊತೆಗೆ ಏನಾದರೂ ಪೇರೆಂಟ್ಸ್ದು ಸೂಪರ್ವಿಷನಲ್ಲಿ ಅದನ್ನು ಹೊಡಿಬೇಕು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.